ನೋಡಿ ಕುರಿ ಶೆಡ್ದು ಫ್ಲೋರಿಂಗ್ ವರ್ಕು ನಡೀತಾ ಇದೆ. ಈ ಥರ ಬಂದೈತೆ ಔಟ್ಲುಕ್ಕು. ಅದು ಇನ್ನೂ ಮಾಡಬೇಕು. ಇವಾಗ ಸ್ವಲ್ಪ ಅಷ್ಟೇ, ಒಂದು ಕಾಲು ಭಾಗ ಅಷ್ಟೇ ಆಗಿದೆ. ನೋಡಿ ಯಾವ ಥರ ಬಂದಿದೆ ಫಿನಿಷಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ಫಿನಿಷಿಂಗು. ಇದೆಲ್ಲ ಇನ್ನೂ ಆ್ಯಕ್ಚುಲಿ ಸ್ಕ್ರೂಯಿಂಗ್ ಮಾಡಿಲ್ಲ, ಸ್ಕ್ರೂಯಿಂಗ್ ಮಾಡಬೇಕು. ಈ ಕಡೆ ಎಲ್ಲ ನೋಡಿ ಸ್ಕ್ರೂಯಿಂಗ್ ಮಾಡಿದ್ದಾರೆ. ನೋಡಿ ಇಷ್ಟು ನೀಟಾಗಿ ಬಂದೈತೆ ನೋಡಿ. ಇದಕ್ಕೆ ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಅಂದರೆ ಪೇಂಟ್ ಮಾಡ್ಕೊಂಬಿಡ್ತೀವಿ ನೀಟಾಗಿ. ಸೊ ಪೇಂಟ್ ಮಾಡ್ಕೊಂಡಾಗ ಇಲ್ಲ ಆಯಿಲ್ಲು ಇದಕ್ಕೆ ಪೇಂಟ್ ಮಾಡ್ಕೊಂಬಿಟ್ರೂ ಆಗುತ್ತೆ, ಇಲ್ಲಾಂದರೆ ಆಯಿಲ್ ಪೇಂಟ್ ಮಾಡ್ಕೊಂಡ್ರೂ ಆಗುತ್ತೆ. ಸೊ ನೀಟಾಗಿ ನಾವು ಪೇಂಟ್ ಮಾಡ್ಕೊಂಬಿಟ್ರೆ ಮರ ಆ್ಯಕ್ಚುಲಿ ಗಂಜಲನ ಮತ್ತು ನೀರನ್ನ ಅಬ್ಸರ್ವ್ ಮಾಡಲ್ವಲ್ಲ. ಸೊ ಆವಾಗ ಇನ್ನೂ ಲೈಫ್ ಬರುತ್ತೆ. ಸೊ ಲುಕ್ ವೈಸು ಕೂಡ ಅಷ್ಟೇ, ನೋಡೋದಕ್ಕೆ ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬರ್ತೈತೆ, ಆ್ಯಕ್ಚುಲಿ ನೀಟಾಗಿ ಬರ್ತೈತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮಗೆ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಫುಲ್ಲು ಫ್ಲೋರಿಂಗ್ ಆಗುತ್ತಲ್ವ, ಇದು ಫ್ಲೋರಿಂಗ್ ಫುಲ್ ಆದಮೇಲೆ ನೋಡಿ ಈ ಪೋರ್ಷನಲ್ಲಿ ನಾನು ಒಂದು ಸಿಂಥೆಟಿಕ್ಕು ವಾಟ್ರ್ ಟ್ಯಾಂಕ್ನ ಇಟ್ಕೊಂಡ್ಬಿಡ್ತೀನಿ. ಸೊ ಆ ಸಿಂಥೆಟಿಕ್ ವಾಟ್ರ್ ಟ್ಯಾಂಕಿಂದ ನಾನು ಟೋಟಲಿ ಎಲ್ಲದಕ್ಕೂ ಕನೆಕ್ಷನ್ ಮಾಡ್ಕೊತೀನಿ. ಯಾವ ಥರ ಅಂದರೆ ಆ ಒಂದೊಂದು ಆ ಕಂಬಿ ಮತ್ತು ನೋಡಿ ಅದಾದ ಕಂಬಿ ಬರುತ್ತಲ್ಲೋ, ಅದೊಂದು ಬಾಕ್ಸಲ್ಲಿ ಕಂಬಿಗಳು, ಆ ಕಂಬಿಗಳಿಗೆ ಒಂದೊಂದು ನಲ್ಲಿ ಮಡಿಕೊಂಬಿಟ್ಟು ನಾವು ಅದನ್ನು ಅಲ್ಲಿ ಕೆಳಗಡೆ ನೀರು ಕುಡಿಯೋದಕ್ಕೆ ಒಂದು ಫೀಡರು ವಾಟರ್ ಫೀಡರ್ನ ಕನೆಕ್ಷನ್ ಮಾಡಿಕೊಂಡು ಅಲ್ಲೊಂದು ನಲ್ಲಿ ಮಡಿಕೊಂಡ್ರೆ ನಾವು ಜಸ್ಟ್ ನೀರು ಆನ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಫೀಡರ್ ಬರುತ್ತಲ್ವ, ಇಲ್ಲಿ ಫೀಡರ್ ಬರುತ್ತೆ, ಕುರಿಗಳು ಮೇವು ತಿನ್ನೋಕ್ಕೆ ಇಲ್ಲಿ ಫೀಡರ್ ಬರುತ್ತೆ. ಸೊ ಆ ಮೂಲೆಯಲ್ಲಿ ವಾಟರ್ ಫೀಡರ್ ಬರುತ್ತೆ. ಇಲ್ಲಿ ಮೇವು ತಿಂತವೆ, ಅವಾಗ ನೀರು ಕುಡಿಬೇಕು ಅಂತ ಅನಿಸ್ದಾಗ ಅಲ್ಲಿಗೆ ಹೋಗಿ ನೀರು ಕುಡಿತವೆ. ಸೊ ಆ ಥರ ಫುಲ್ಲು ಎಲ್ಲ ಬಾಕ್ಸ್ಗಳಿಗೂ ಕೂಡ ನಾನು ಕನೆಕ್ಷನ್ ಮಾಡ್ಕೊಂಬಿಡ್ತೀನಿ. ಸೊ ಅದೊಂದು ಇನ್ಫಾರ್ಮೇಷನ್ನು ನಿಮ್ಗೆ ಹೇಳಬೇಕಿತ್ತು. ಸೊ ಅದಕ್ಕೇನೆ ಇದಾಗ್ತಿದ್ದಂಗೆ ನೆಕ್ಸ್ಟು ಯಾವುದು ಇದು ಫ್ಲೋರಿಂಗು ವರ್ಕ್ ಆಗ್ತಿದ್ದಂಗೆ ಇಲ್ಲಿ ಆ ಟ್ಯಾಂಕ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ. ಆ ಸ್ಟ್ಯಾಂಡನ್ನ ಮಾಡಿಸ್ಬೇಕು ಇಲ್ಲಿ ಈ ಮೂಲೆಯಲ್ಲಿ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಡ್ವಾನ್ಸಾಗಿ ಇರಲಿ ಅಂದ್ಬಿಟ್ಟು ನಾನು ನಿಮ್ಗೆ ಇನ್ಫಾರ್ಮೇಷನ್ ಹೇಳಿತ್ತು. ನೋಡಿ ಈ ಥರ ಫ್ಲೋರಿಂಗ್ ವರ್ಕು ನಡೀತಾ ಇದೆ, ನೀಟಾಗಿ ಬರ್ತೈತೆ. ಸೊ ಇದ್ರದ್ದು ಲಾಸ್ಟ್ ವೀಡಿಯೋ ನಾನು ನಿಮ್ಗೆ ಹಾಕಿದ್ನೆಲ್ಲ ಕುರಿ ಶೆಡ್ದು, ಅದ್ರದ್ದು ನೆಕ್ಸ್ಟು ಅಪ್ಡೇಟ್ ವೀಡಿಯೋಸು ನೋಡಿ ಈ ಥರ ಬರ್ತಾಯಿದೆ ಫ್ಲೋರಿಂಗ್ದು. ಇನ್ನೂ ಮರಗಳು ಆ್ಯಕ್ಚುಲಿ ಸಾಕಾಗೋದಿಲ್ಲ. ಇದು ಇಲ್ಲಿ ಸ್ವಲ್ಪ ಇದೆ, ಅದು ಬಿಟ್ಟರೆ ನೋಡಿ ಅಲ್ಲಿ ಇದರಲ್ಲಿ ನಮ್ಮದು ಟ್ಯಾಕ್ಟ್ರಲ್ಲಿ ಸ್ವಲ್ಪ ತುಂಬ್ಕೊಂಬಂದಿದ್ದು ಮರಗಳು ಕೂಡ ಇದೆ. ಇದನ್ನೆಲ್ಲ ನೀಟಾಗಿ ಇಲ್ಲಿ ಫಿಕ್ಸ್ ಮಾಡಾದಮೇಲೆ ಸೊ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮರಗಳು ಆ್ಯಕ್ಚುಲಿ ಸಾಕಾಗಲ್ಲ, ಇನ್ನೂ ಜಾಸ್ತಿ ಮರಗಳು ಬೇಕು. ಈ ಮರಕ್ಕೆ ಎಷ್ಟು ಖರ್ಚು ಬೀಳ್ತು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಈ ದೊಡ್ಡ ಸ್ಕ್ರೂ ಕಾಣಿಸಿದೆಯಲ್ಲ, ಈ ಸ್ಕ್ರೂಗಳು ಆ್ಯಕ್ಚುಲಿ ನಾವು ಹಾಕಿರೋದು 3 ಇಂಚಸ್ಸು ಸ್ಕ್ರೂಗಳು. ಆ್ಯಕ್ಚುಲಿ ನಾವು ಪಟ ಸ್ಕ್ರೂಗಳು ಹಾಕಿದ್ರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂದ್ಬಿಟ್ಟು ಪಟ ಸ್ಕ್ರೂಗಳು ಹಾಕಿದ್ದೀವಿ. 3 ಇಂಚು ಸ್ಕ್ರೂಗಳು ಹಾಕಿರೋದು. ಯಾಕೆಂದರೆ ನಾವು ಹಾಕ್ಸಿರೋ ರಿಪೀಸ್ ಪಟ್ಟಿಗಳೇ ಆಲ್ಮೋಸ್ಟು 1.5 ಇಂಚು ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಹಾಕಿದ್ದೀವಲ್ವ ನೋಡಿ, ಇದು ರಿಪೀಸ್ ಪಟ್ಟಿನೇ ನಮ್ಮದು ಹತ್ತಿರ 1.5 ಇಂಚಿದೆ. ಮತ್ತು ಇದು ಪೈಪ್ ಇದೆಯಲ್ವ, ಈ ಪೈಪ್ಗೆ 1.5 ಇಂಚು ಆ ಸ್ಕ್ರೂ ಹಿಡಿಬೇಕು, ಆವಾಗಲೇ ಅದು ಟೈಟ್ ಬರೋದು. ಸೊ ಅದರಿಂದ ನಾವು 3 ಇಂಚು ಸ್ಕ್ರೂ ಹಾಕಿದ್ದೀವಿ. ಸೊ ನೀಟಾಗಿ ಫಿಟ್ಟಾಗಿ ಕೂತಿದೆ, ಒಂದು ಸ್ವಲ್ಪನೂ ಶೇಕ್ ಆಗದಂಗೆ ಅಳ್ಳಾಡ್ದಂಗೆ ನೀಟಾಗಿ ಫಿಟ್ಟಾಗಿ ಕೂತಿದೆ. ಸೊ ಇದು ಬಾಕ್ಸ್ ಬಂದ್ಬಿಟ್ಟು ನಿಮಗೆ ಮೇ ಬಿ ವೀಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಿರ್ಬೋದೇನೋ. ಇದು ಆ್ಯಕ್ಚುಲಿ 1/2 ಇಂಚು, ಅರ್ಧ ಇಂಚ್ ಅಷ್ಟೇ ಗ್ಯಾಪ್ ಇರೋದು ಇದು. ಸೊ ನಿಮಗೆ ಕುರಿ ಸಣ್ಣ ಮರಿ ಕಾಲು ಕೂಡ ಕೆಳಗಡೆಗೆ ಅದು ಇಳಿಯೋದಿಲ್ಲ. ಸೊ ನೀಟಾಗಿ ಕವರ್ ಆಗಿದೆ. ಯಾವ ಥರನೂ ಕುರಿಗಳಿಗೆಲ್ಲ ಏನು ಪ್ರಾಬ್ಲಮ್ಸ್ ಎಲ್ಲ ಏನಾಗೋದಿಲ್ಲ. ನೋಡಿ ಇಷ್ಟು ಥರ ನೀಟಾಗಿ ಬಂದಿದೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನು ಏನಂದರೆ ನೋಡಿ, ಈ ಥರ ಯಾರು ರಿಪೀಸ್ ಪಟ್ಟಿಗಳಲ್ಲಿ ಫ್ಲೋರಿಂಗ್ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದಿರೋ, ಕುರಿ ಶೆಡ್ ಮಾಡಿಸ್ತಾ ಇರೋರು ಏನಾದರೂ ಪ್ಲ್ಯಾನಿಂಗಲ್ಲಿ ಏನಾದ್ರು ಇತ್ತು ಅಂದರೆ ನೋಡಿ, ಈ ಥರ ಎಕ್ಸ್ಟ್ರಾ ಪೀಸಸ್ಗಳನ್ನ ವೇಸ್ಟ್ ಮಾಡಿಸ್ಬಿಡ್ತಾರೆ ಯಾರು ಕೆಲಸಗಾರರು. ಸೊ ನೀವು ಅದಕ್ಕೇ ಫಸ್ಟೇನೇ ಅವ್ರ ಹತ್ರ ಕೇಳ್ಕೊಳ್ಳಿ ಎಷ್ಟೆಷ್ಟು ಅಡಿಗೆ. ನೋಡಿ ಈ ಥರ ನೋಡಿ, ಇದೆಷ್ಟು ನಮ್ದು ಆ್ಯಕ್ಚುಲಿ 5 ಅಡಿಗೆ ಒಂದೇನೋ ಪ್ರತಿ ಎಷ್ಟುಗಿದೆ, 5 ಅಡಿಗ 3 ಅಡಿಗೆ ಒಂದು ನೋಡಿ ಈ ಥರ ಗ್ಯಾಪು ಅಡ್ಡ ಕಂಬಿಗಳು ಹಾಕಿರೋದು. ಸೊ ಅದು ಎಷ್ಟು ಅಡಿ ಇರುತ್ತೆ ಡಿವೈಡೆಡ್ ಬೈ ನಮಗೆ ಎಷ್ಟು ಅಡಿ ರಿಪೀಸ್ ಪಟ್ಟಿ ಬೇಕು ಅನ್ನೋದನ್ನ ನೀವು ಫಸ್ಟು ಯಾರು ವರ್ಕ್ ಮಾಡೋಕ್ಕೆ ನೀವು ಕರೆಸಿರ್ತಾರಲ್ಲ ಅವ್ರ ಹತ್ರ ನೀಟಾಗಿ ಕೇಳ್ಕೊಂಬಿಡಿ. ಕೇಳ್ಕೊಂಡಾದ್ಮೇಲೆ ಅಷ್ಟಷ್ಟು ಅಡಿಗೆ ನೀವು ರಿಪೀಸ್ ಪಟ್ಟಿಗಳನ್ನ ಹೊಡೆಸ್ಕೊಂಡ್ರೆ ನಿಮಗೆ ಜಾಸ್ತಿ ರಿಪೀಸ್ ಪಟ್ಟಿಗಳನ್ನ ವೇಸ್ಟ್ ಮಾಡಲ್ಲ. ಸೊ ನಮ್ಮಲ್ಲಿ ವರ್ಕ್ ಮಾಡ್ತಿರೋರು ಸ್ವಲ್ಪ ಅವರು ಐಡಿಯಾ ಕಮ್ಮಿನೋ ಏನೋ ಗೊತ್ತಿಲ್ಲ, ಫಸ್ಟು 9 ಅಡಿ ಅಂದರು, ಅದಾದಮೇಲೆ ತಿರ್ಗಾ 7 ಅಡಿ ಇದ್ರೂ ಓಕೆ ಅಂದರು, ತಿರ್ಗಾ 10 ಅಡಿ ಬೇಕು ಅಂದರು. ಸೊ ಅದಕ್ಕೆ ನಾವು 3 ಥರ
ಸೈಜಲ್ಲಿ ನಾವು ರಿಪೀಸ್ ಪಟ್ಟಿ ಕಟ್ ಮಾಡಿಸಿದ್ಗೆ ನೋಡಿ ನಮ್ಗೆ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದೆಲ್ಲ ತುಂಬ ಏನು ವೇಸ್ಟ್ ಆಗೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ದಾರೆ, ಯಾಕಂದರೆ ಕೊನೆಯಲ್ಲಿ ಎಂಡಿಂಗಲ್ಲಿ ಅದು ಸ್ಪೇಸ್ ಕಮ್ಮಿ ಬರುತ್ತಲ್ಲ, ಅಲ್ಲಿಗೆಲ್ಲ ನಾವು ಅದನ್ನೇ ಕಟ್ ಮಾಡಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ದಯವಿಟ್ಟು ಇದೊಂದನ್ನ ಮೈಂಡಲ್ಲಿ ಇಟ್ಕೊಂಡು ರಿಪೀಸ್ ಪಟ್ಟಿ ಕಟ್ ಮಾಡ್ಸೋಕ್ಕಿಂತ ಮುಂಚೆನೇ ನೀವು ದಿಮ್ಮಿಗಳು ತೊಗೊಂಡು ಕಟ್ ಮಾಡಿಸ್ರಿ, ಕಮ್ಮಿ ಬೀಳುತ್ತೆ. ರಿಪೀಸ್ ಪಟ್ಟಿಗಳನ್ನೇ ಅಂದರೆ ನಿಮಗೆ ಹೆವಿ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ದಿಮ್ಮಿನೇ ಪರ್ಚೇಸ್ ಮಾಡಿಬಿಟ್ಟು ನೀವು ಕಟ್ ಮಾಡಿಸ್ಕೊಂಡ್ರೆ ಕಮ್ಮಿಗೆ ಬೀಳುತ್ತೆ. ಬಟ್ ನೀವು ದಿಮ್ಮಿ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟಡಿ ದಿಮ್ಮಿ ಬೇಕು ಅಂತ ಹೇಳ್ಬಿಟ್ಟು ನೀವು ಫಸ್ಟು ಇವ್ರ ಹತ್ರ ಕೇಳ್ಕೊಂಬಿಡ್ರಿ. ಯಾರ ಹತ್ರ ಇಲ್ಲಿ ವರ್ಕ್ ಮಾಡೋಕ್ಕೆ ಬಂದಿರ್ತಾರಲ್ವ ಅವ್ರ ಹತ್ರ ಕೇಳ್ಕೊಂಬಿಟ್ಟು ಆಫ್ಟರು ನೀವು ಅದನ್ನು ಯಾವ್ಯಾವ ಸೈಜ್ಗೆ ಇಷ್ಟೆಷ್ಟು ಇಂಚಸ್ಸು ಇಷ್ಟೆಷ್ಟು ಅಗಲ ಬೇಕು ಅಂದ್ಬಿಟ್ಟು ಕಟ್ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ರಿಪೀಸ್ ಪಟ್ಟಿಗಳು ವೇಸ್ಟ್ ಆಗೋಲ್ಲ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ಗಳು, ಜಾಸ್ತಿ ರಿಪೀಸ್ ಪಟ್ಟಿಗಳು ಉಳುಕಿತ್ತು ಅಂದರೆ ನೋಡಿ ಇಲ್ಲೊಂದು ಇದೆಯಲ್ವ ನಮ್ಮದ್ರಲ್ಲಿ ಎಕ್ಸಾಂಪಲ್ಲು ನೋಡಿ, ಈ ಥರ ಜಾಸ್ತಿ ಉಳುಕಿತ್ತು ಅಂದರೆ ಹಾಕ್ಸೋಕ್ಕೆ ಹೋಗ್ಬೇಡ್ರಿ, ಲೈಫ್ ಕಮ್ಮಿ, ಬೇಗ ಹಾಳಾಗ್ಬಿಡುತ್ತೆ ಅದೊಂದು ಹಾಳಾಯಿತು ಅಂದರೆ ಟೋಟಲಿ ಫುಲ್ ರಿಪೀಸ್ ಪಟ್ಟಿನ ನೀವು ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಜಾಸ್ತಿ ಉಳ್ಕಿತ್ತಂದರೆ ಹಾಕ್ಸೋಕ್ಕೆ ಹೋಗ್ಬೇಡ್ರಿ. ಸಣ್ಣ ಪುಟ್ಟ ಸ್ಮಾಲ್ ಉಳ್ಕಿತ್ತಂದರೆ ನೋ ಇಶ್ಯೂಸು ನಡೆಯುತ್ತೆ. ಯಾಕೆಂದರೆ ನಾವು 1.5 ಇಂಚು ನಾವು ಅದನ್ನು ಕಟ್ ಮಾಡಿಸಿರೋದು ಮಂದನ. ಸೊ ಅದರಿಂದ ನೀವು ಜಾಸ್ತಿ ಉಳ್ಕಿತ್ತಂದರೆ ರಿಪೀಸ್ ಪಟ್ಟಿಗಳನ್ನ ಹಾಕ್ಸೋಕ್ಕೆ ಹೋಗ್ಬೇಡ್ರಿ, ಬೇರೆ ರಿಪೀಸ್ ಪಟ್ಟಿನ ಹಾಕ್ಸ್ಕೊಂಬಿಡಿ. ಅದೊಂದು ಇನ್ಫಾರ್ಮೇಷನು ಮೈಂಡಲ್ಲಿ ಇಟ್ಕೊಂಡಿರಿ. ಮತ್ತು ಇದು ಫುಲ್ ಆದಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಬರೀ ಫ್ಲೋರಿಂಗ್ ಮಾಡಿಸೋದಕ್ಕೇ ಈ ಸ್ಕ್ರೂಗಳು ಮತ್ತು ತಿರ್ಗಾ ಈ ಮರದಿಂದ ಎಲ್ಲ ಇಷ್ಟಾಯಿತು ಅಂದ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ಇಷ್ಟ ಆಗಿದೆ, ಇದ್ರ ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಇಷ್ಟು ಇನ್ಫಾರ್ಮೇಷನ್ ಇದ್ರದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ಲು ಟೋಟಲಿ ಫ್ಲೋರಿಂಗ್ ಮಾಡಿದಾಗ ಲುಕ್ ವೈಸ್ ಯಾವ ಥರ ಕಾಣಿಸುತ್ತೆ, ಮತ್ತು ತಿರ್ಗಾ ಎಷ್ಟೆಷ್ಟು ಬರೀ ಮರಕ್ಕೆ ಎಷ್ಟು ಖರ್ಚಾಯಿತು, ಸೊ ನೀವು ಫ್ಲೋರಿಂಗಿಗೆ ಮ್ಯಾಟ್ ಹಾಕ್ಸ್ಕೊಳ್ಳೋದು ಬೆಸ್ಟಾ ಇಲ್ಲ ರಿಪೀಸ್ ಪಟ್ಟಿ ಹಾಕ್ಸ್ಕೊಳ್ಳೋದು ಬೆಸ್ಟಾ, ಯಾವುದು ವರ್ತು ಪ್ರೈಸ್ ವೈಸು ಕಮ್ಮಿ ಇರುತ್ತೆ ಮತ್ತು ಯಾವುದು ತುಂಬ ಬೆಸ್ಟ್ ಇದೆ, ಸೊ ಎರಡೂ ಕೂಡ ನಿಮಗೆ ಕಂಪೇರ್ ಮಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಇಷ್ಟು ಇನ್ಫಾರ್ಮೇಷನು ನಾನು ನಿಮ್ಗೆ ಕೊಟ್ಟಿರೋದು. ಇನ್ನೂ ಹೆಚ್ಚಿನ ವೀಡಿಯೋಗೆ, ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ದಯವಿಟ್ಟು ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ನಮ್ಮದು ಫೇಸ್ಬುಕ್ ಪೇಜ್ ಇದೆ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೆ ಆದಷ್ಟು ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ವಿಚಾರನ ನಾನು ಮಾಡಿಸಿರೋ ವರ್ಕಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ನಮ್ಮ ರೈತರುಗಳಿಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.